ಬೆಳಿಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ನಾನೊಂದು ಗಳಿಗೆ ನೆನೆದೇನು. ನಮ್ಮ ತಾಯಂದರು ಹಳ್ಳಿನಲ್ಲಿ ಹೇಳುವಂಥ ಮಾತಿದು. ಆದರೆ ನಾವು ಈಗ ಬೆಳಿಗ್ಗೆ ಆಗಿ ಯಾರು ನೆನೆತೀವಿ ಅಂತ ಅಂದರೆ ನಿಮ್ಮನ್ನು, ಪತ್ರಕರ್ತರನ್ನು. ಬೆಳಗ್ಗೆ ಎದ್ದು ಆ ಪತ್ರಿಕೆಯನ್ನು ನೋಡದೆ ಹೋದರೆ ಸಮಾಧಾನ ಆಗೋದಿಲ್ಲ. ಮೂಲೆ ಮೂಲೆಗೆ, ನಗರದ ಮೂಲೆ ಮೂಲೆಗೆ ಹೋಗಿ, ಹಳ್ಳಿಗೆ ಹೋಗಿ ಅಲ್ಲಿಯ ಆಗು ಹೋಗುಗಳನ್ನು ತಂದು ಎಲ್ಲರ ಮನಕ್ಕೆ ಬಿತ್ತುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತ ಅಂದರೆ ನೀವು ಪತ್ರಕರ್ತರು. ನಗರದ ಮತ್ತು ರಾಜ್ಯದ ಎಲ್ಲ ವಿದ್ಯಮಾನಗಳನ್ನು ಎಲ್ಲರಿಗೆ ಬಿತ್ತರಿಸಿ ಅಂಕು ಡೊಂಕುಗಳನ್ನು ತಿದ್ದುವಂಥ ಕೆಲಸವೂ ಕೂಡ ನಿಮ್ಮಿಂದ ಆಗ್ತಾ ಇದೆ. ಇಂತಹ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭೆಯನ್ನು ಕೊಡೋದಿದೆಯಲ್ಲ, ಪ್ರತಿಭಾ ಪುರಸ್ಕಾರ ಮಾಡೋದಿದೆಯಲ್ಲ, ಅದು ತುಂಬ ಒಳ್ಳೆಯ ಕಾರ್ಯಕ್ರಮ. ಹಾಗೆ ನಿವೃತ್ತರಾದವ್ರನ್ನ ಗುರುತಿಸೋದು ಅದು ಅಷ್ಟೇ ಬಹಳ ಮುಖ್ಯವಾದದ್ದು. ತುಂಬ ಚೆನ್ನಾಗಿ ಹೇಳಿದ್ರು ವೇದಿಕೆಯಲ್ಲಿ ದೀಪಕ್ಕು. ತೀರ್ಕೊಂಡಾಗ ಹೋಗಿ ಹಾರ ಹಾಕಿ ಬರೋದು ಅಷ್ಟೇ ಅಲ್ಲ ಅಂತ, ಬಹಳ ಮುಖ್ಯ ಇದು. ಕಾರಣ ಇಷ್ಟೇ, ಒಂದು ಸಣ್ಣ ಘಟನೆ ತಗೊಳ್ತೀನಿ. ದ್ರೋಣಾಚಾರ್ಯರು ನಿಮಗೆ ಗೊತ್ತಿದೆ, ದೊಡ್ಡ ಗುರುಗಳು, ಮಹಾಭಾರತದಲ್ಲಿ ಬಂದು ಹೋಗುವಂಥವ್ರು. ಅಂತಹ ದೊಡ್ಡ ಗುರುಗಳ ಮಗ ಅಶ್ವತ್ಥಾಮ. ಅಶ್ವತ್ಥಾಮ ಪುಟ್ಟವನಾಗಿದ್ದಾಗ ನನಗೆ ಹಾಲು ಬೇಕು ಅಂತ ಹೇಳಿ ಅಷ್ಟು ಹಂಬಲಿಸ್ತಾನೆ. ಅವರು ಅಂಥ ದೊಡ್ಡ ಗುರುಗಳಾಗಿದ್ದರೂ ಕೂಡ ಅವ್ರಿಗೆ ಎಷ್ಟು ಬಡತನ ಇತ್ತು ಅನ್ನೋದನ್ನೋದಕ್ಕೆ ಒಂದು ಹೇಳ್ತಾರೆ. ಹಕ್ಕಿಯ ಅವನ ಒತ್ತಡ ತಡೆಲಾರದೆ ತಾಯಿ ಅಕ್ಕಿಯ ಹಿಟ್ಟನ್ನು ಕಲಸಿ ಇದೇ ಹಾಲು ಅಂತ ಕೊಟ್ಬಿಡ್ತಾಳಂತೆ. ಅಷ್ಟು ದೊಡ್ಡ ಗುರುಗಳಾಗಿದ್ದರೂ ಕೂಡ ಈ ಉಪನ್ಯಾಸಕರು ಅಂದರೆ ಮಾಸ್ಟ್ರುಗಳು, ಪತ್ರಕರ್ತರು, ಇವರ ಜೀವನ ಎಲ್ಲ ಇಡೀ ಸಮಾಜಕ್ಕಾಗಿ ಅವರು ಮುಡಿಪಾಗಿಟ್ಟಿರ್ತಾರೆ. ಅಂದರೆ ಕಾರ್ಯನಿಷ್ಠೆ, ಕಾರ್ಯತತ್ಪರತೆ, ಅವರ ಪ್ರಾಮಾಣಿಕತೆ ಹಾಗಾಗಿ ಅವ್ರನ್ನ ಹಂತಕ್ಕಿಟ್ಟಿರ್ತದೆ. ಅದೇ ಬೇರೆ ಪತ್ರಿಕಾರಂಗ ಬಿಟ್ಟು ಬೇರೆ ಕಡೆ ಹೋಗಿದ್ರೆ ಬಹುಶಃ ಅವರು ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಆಗ್ತಿದ್ರು. ಆದರೆ ಪತ್ರಕರ್ತರು ಹಾಗಲ್ಲ. ಸಮಾಜಕ್ಕೆ ತಮ್ಮನ್ನು ತೊಡಗಿಸ್ಕೊಂಡು ಸಮಾಜಿಮುಖವಾಗಿ ಸಮಾಜದಲ್ಲಿ ಇರುವಂಥ ಎಲ್ಲದನ್ನೂ ಕೂಡ ಸಮಾಜದ ಮುಂದೆ ಇಡುವಂಥ ಕೆಲಸವನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದೀರಿ ಪತ್ರಕರ್ತರು. ಬಹುಪಾಲು ನಿಮಗೆ ಎಷ್ಟು ಗೌರವವನ್ನು ಸಲ್ಲಿಸಿದ್ರು ಕೂಡ ಅದು ತೀರ್ದು. ಅದೊಂದು ಇನ್ನೂ ಮುಂದೆ ಹೋಗಿ ದೀಪ ಕೇಳಿದ್ರು, ಪತ್ರಿಕೆಯಲ್ಲಿ ಮಾತ್ರ ನಮ್ಮ ಹೆಸರು ಚೆನ್ನಾಗಿರ್ತದೆ, ಮನೆಯಲ್ಲಿಲ್ಲ ಅಂತ ಹೇಳಿ. ಅವ್ರ ಮನೆಯವ್ರು ನಿಮಗೆ ಸಹಕಾರ ಮಾಡಿದ್ದಾರೆ, ಹಾಗಾಗಿ ನೀವೆಲ್ಲ ಚೆನ್ನಾಗಿದ್ದೀರಿ. ಅವರು ಗಲಾಟೆ ಮಾಡಿದ್ರೆ ನೀವು ಹೋಗೋಕ್ಕಾಗ್ತಿರ್ಲಿಲ್ಲ, ಹೊರಗಡೆ ಬಂದು ನಿಲ್ಲಕ್ಕಾಗ್ತಿರ್ಲಿಲ್ಲ. ಒಟ್ಟಾರೆ ನಮ್ಮ ಮಕ್ಕಳು ಇವತ್ತು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳೋ ಮಟ್ಟಕ್ಕೆ ನಮ್ಮ ಮಕ್ಕಳು ಬೆಳೆದಿದ್ದಾರೆ. ಸಂತೋಷ ಪಡೋಣ. ಪ್ರತಿಭೆ ಯಾರ ಸೊತ್ತಲ್ಲ. ಪ್ರತಿಭಾ ನವನವೋನ್ಮೇಷ ಶಾಲಿನಿ ಅಂತ ಹೇಳ್ಕೊಂಡು ಹೋಗ್ತಾರೆ ವಿದ್ವಾಂಸರು. ಅಂತಹ ಪ್ರತಿಭೆಯನ್ನು ಗುರುತಿಸುವಂಥ ಈ ವೇದಿಕೆಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಮೇಲಿಂದ ಮೇಲೆ ಇಂತಹ ಕಾರ್ಯಕ್ರಮಗಳು ನಡೀಲಿ. ಯಾಕೆ ಅಂದರೆ ಇಷ್ಟೇ ಅಲ್ಲ, ಕೇವಲ ಇವತ್ತು ಇದನ್ನು ಮಾಡಿ ಬಿಡೋದು ಅಷ್ಟೇ ಅಲ್ಲ, ಹಾಗಾಗಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳು ಆಗಬೇಕು. ನಾವು ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಅಭಿನಂದನೆ ಹೇಳ್ತಾ, ನಮ್ಮ ಮಕ್ಕಳು ಕೇವಲ ಈ ಪುರಸ್ಕಾರ ಒಂದಕ್ಕೆ ನೀವು ನಿಲ್ಲಬೇಡಿ. ಮುಂದಿನ ಜೀವನದಲ್ಲಿ ಮಕ್ಕಳ ನಿಮಗೆ ಯಾವುದು ಅಭಿರುಚಿ ಇದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ನಮ್ಮಪ್ಪ ಪತ್ರಕರ್ತರಾಗಿದ್ದಾನೆ, ನಾನು ಆಗಬೇಕು ಬೇಕಾಗಿಲ್ಲ. ಹಾಗೆ ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರುಗಳಾಗ್ಬೋದು, ಮತ್ತು ನಮ್ಮ ನಾಡಿನಲ್ಲಿ ಏನೇನು ಆಗಲಿಕ್ಕೆ ನಿಮ್ಮ ಸಾಧನೆ ಆಗ್ತದೋ ಆ ಎಲ್ಲವನ್ನು ಸಾಧಿಸ್ಬೋದು. ಅಂತಹ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ರಿಗೂ ನೀಡಲಿ. ನಾವೆಲ್ಲರೂ ಮೈಸೂರಿನಲ್ಲಿ ಇರೋದೇ ಒಂದು ಸೌಭಾಗ್ಯ, ಹೆಮ್ಮೆ ಆಗ್ತದೆ. ನಮ್ಮ ಮಕ್ಕಳು ನೀವು ಉತ್ತರ ಒಳ್ಳೆಯ ವಿದ್ಯಾವಂತರಾಗಿ ಈ ನಾಡಿಗೆ, ಈ ನಮ್ಮ ದೇಶಕ್ಕೆ ನೀವು ಶಕ್ತಿಯುತರಾಗಿ ಬೆಳಿಬೇಕು.
ಸಹಕಾರಿಗಳಾಗಬೇಕು ಅಂಥ ಶಕ್ತಿಯನ್ನು ತಾಯಿ ಭುವನೇಶ್ವರಿ ನಿಮ್ಮೆಲ್ರಿಗೂ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ, ಭೈರವೇಶ್ವರ ಜಗದ್ಗುರು ಬಾಲನಾಥ ಮಹಾಸ್ವಾಮಿಗಳು ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶುಭಮಸ್ತು.